ಕೇವಲ 2 ವಾರದ ಹಿಂದೆ ಹೀರೋ ಆಗಿದ್ದವನು ಈಗ ಇದ್ದಕ್ಕಿದ್ದ ಹಾಗೆ ವಿಲನ್ ಆಗಿದ್ದಾನೆ. 2 ವಾರದ ಹಿಂದೆ ವಂಡರ್ ಕಿಡ್ ಆಗಿದ್ದವನು ಈಗ ಅಹಂಕಾರದ ಆಟಗಾರನಾಗಿ ಪರಿಣಮಿಸಿದ್ದಾನೆ. ಕಾರಣ ಇಷ್ಟೇ, ಶ್ರೀಲಂಕಾ ಹಾಗೂ ಭಾರತ ನಡುವೆ ನಡೆದಂತ ಅದೊಂದು ಜಗಳ. ನಿಮ್ಮಲ್ಲಿ ತುಂಬಾ ಜನ ಈ ವಿಡಿಯೋಗಳನ್ನ, ಈ ಫೋಟೋಗಳನ್ನ ನೋಡಿರಬಹುದು. ಇದರಲ್ಲಿ ಕ್ಲಿಯರ್ ಆಗಿ ವೈಭವ್ ಸೂರ್ಯವಂಶಿ ಶ್ರೀಲಂಕಾದ ಆಟಗಾರರನ್ನ ತಳ್ತಾ ಇರೋದು ಕಾಣಿಸ್ತಾ ಇದೆ. ಇದನ್ನು ನೋಡಿದಂತ ಭಾರತೀಯರು ಸೇರಿದಂತೆ ಎಲ್ಲರೂ ಕೂಡ ಈ 15 ವರ್ಷದ ಹುಡುಗನ ಮೇಲೆ ಮುಗಿ ಬೀಳೋದಕ್ಕೆ ಶುರು ಮಾಡಿದ್ದಾರೆ. ಒಂದು IPL ನಲ್ಲಿ ಸಿಕ್ಸರ್ ಮೇಲೆ ಸಿಕ್ಸರ್ ಹೊಡೆದ ಅಂದ ತಕ್ಷಣ ಅಹಂಕಾರ ಬಂದುಬಿಡ್ತು. ಆಡುವ ಆಟದ ಫಾರ್ಮ್ ಕೂಡ ಕಡಿಮೆ ಆಗಿದೆ, ಜೊತೆಗೆ ಅಹಂಕಾರ ಅನ್ನೋದು ತಲೆಗೆತ್ತಿದೆ. ಹೀಗಾಗಿ ಶ್ರೀಲಂಕಾದ ಆಟಗಾರರ ಮೇಲೆ ಹೊಡೆಯೋದಕ್ಕೆ ಹೋಗಿದ್ದಾನೆ ಅಂತ ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ. ಆದ್ರೆ ನಾವಿದನ್ನ ಸೂಕ್ಷ್ಮವಾಗಿ ಗಮನಿಸಿದಾಗ ಇದರಲ್ಲಿ ವೈಭವ್ ಸೂರ್ಯವಂಶಿದ್ದು ಹೆಚ್ಚು ತಪ್ಪಿಲ್ಲ. ಕಾರಣ ಇಲ್ಲಿ ವೈಭವ್ ಸೂರ್ಯವಂಶಿಯವರನ್ನ ಪ್ರಚೋದನೆ ಮಾಡಲಾಗಿತ್ತು. ಆಗಿದ್ದಿಷ್ಟೇ, ಸೂಪರ್ ಓವರ್ ನಲ್ಲಿ ಭಾರತ ಸೋಲುತ್ತೆ. ಬಂದಂತ ಭಾರತದ ಆಟಗಾರರು ತಂಪಾಡಿಗೆ ತಾವು ಶೇಕ್ ಹ್ಯಾಂಡ್ ಕೊಟ್ಟು ಹೋಗ್ತಾ ಇರ್ತಾರೆ. ಸೂರ್ಯವಂಶಿ ಕೂಡ ಸೈಲೆಂಟ್ ಆಗಿಯೇ ಹೋಗ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಶ್ರೀಲಂಕಾದ ಬೌಲರ್ ಸೂರ್ಯವಂಶಿಯನ್ನ ಕೆಣಕುವಂತ ಪ್ರಯತ್ನ ಮಾಡ್ತಾನೆ. ಏನೋ ಒಂದು ಪದದಲ್ಲಿ ಸೂರ್ಯವಂಶಿಗೆ ಬೈತಾನೆ. ಇದನ್ನ ಕೇಳಿದಂತ ಸೂರ್ಯವಂಶಿಗೆ ತಡೆದುಕೊಳ್ಳೋದಕ್ಕೆ ಆಗೋದಿಲ್ಲ, ಟ್ರಿಗರ್ ಆಗುತ್ತೆ. ಆಮೇಲೆ ನಡೆದದ್ದನ್ನ ನೀವೆಲ್ಲ ನೋಡಿದ್ದೀರಿ. ಅಂದ್ರೆ ಕಾರಣ ಏನು ಅನ್ನೋದು ತುಂಬಾ ಜನ ಗೊತ್ತಿಲ್ಲ. ಇಲ್ಲಿ ವೈಭವ್ ಸೂರ್ಯವಂಶಿ ತಮ್ಮ ಪಾಡಿಗೆ ತಾವು ಹೋಗ್ತಾ ಇದ್ರು ಅನ್ನೋದನ್ನ ಗಮನಿಸಬೇಕು. ಅಂದ್ರೆ ಇಲ್ಲಿ ಸೂರ್ಯವಂಶಿ ಕಾಲ್ ಕೆರೆದು ಜಗಳಕ್ಕೆ ಹೋಗಿರ್ಲಿಲ್ಲ, ಆ ಕಡೆ ಬಂದಂತ ಪ್ರಚೋದನೆಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರಷ್ಟೇ. ಹಾಗಂತ ಇಲ್ಲಿ ಸೂರ್ಯವಂಶಿ ತಪ್ಪೇ ಇಲ್ಲ ಅಂತಲ್ಲ, ಖಂಡಿತವಾಗಿಯೂ ಮೈ ಮೇಲೆ ಕೈ ಹಾಕಿದ್ದು ತಪ್ಪು. ಆದ್ರೆ ಇನ್ನು ಕೂಡ ಸಣ್ಣ ಹುಡುಗ, ಅಂತ ಸಂದರ್ಭದಲ್ಲಿ ಹೇಗೆ ರಿಯಾಕ್ಟ್ ಮಾಡಬೇಕು ಅನ್ನುವಂತ ಮೆಚುರಿಟಿ ಆ ಹುಡುಗನಿಗೆ ಇನ್ನೂ ಕೂಡ ಬಂದಿಲ್ಲ. ಇಂತಹ ಸಂದರ್ಭದಲ್ಲಿ ನಾವು ಆ ಹುಡುಗನನ್ನ ಬೈಯೋದು ತುಂಬಾ ಸರಿಯಲ್ಲ. ಫಾರ್ಮ್ ಬರುತ್ತೆ ಹೋಗುತ್ತೆ, ಆದ್ರೆ ಆತನಲ್ಲಿ ದೊಡ್ಡ ಶ್ರೇಷ್ಠ ಮಟ್ಟದ ಟ್ಯಾಲೆಂಟ್ ಇದೆ. ಆತ ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಕಮ್ ಬ್ಯಾಕ್ ಮಾಡಿಯೇ ಮಾಡ್ತಾನೆ. ಆದ್ರೆ ಎಲ್ಲವನ್ನ ನೋಡದೆ ಕೇವಲ ಒಂದು ವಿಜುವಲ್ ನೋಡಿ, ಕೇವಲ ಒಂದು ಫೋಟೋ ನೋಡಿ ಜಡ್ಜ್ ಮಾಡೋದು ತಪ್ಪು. ಈ ಘಟನೆ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ.